ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೊ ಈ SIR ಪ್ರಕ್ರಿಯೆ ಬಗ್ಗೆ ಬಹಳಷ್ಟು ಆಕ್ರೋಶ ಅಂತೂ ವ್ಯಕ್ತವಾಗ್ತಾ ಇದೆ ಮೇಡಮ್. ಯಾಕಂದ್ರೆ ಚೌಲ್ಟ್ರಿಯಲ್ಲಿ ಮಾಡ್ತಾ ಇದ್ದಾರೆ, ಮನೆ ಮನೆಗೆ ಸಂಬಂಧಪಟ್ಟಂತೆ ಈಗ ದೃಶ್ಯಗಳಿವೆ, ಸುಮಾರು 6 ದೃಶ್ಯಗಳಿವೆ. 6 ದೃಶ್ಯಗಳು ಬೇರೆ ಬೇರೆ ಕಡೆಯಿಂದ ಬರ್ತಾ ಇರುವಂತಹ ದೃಶ್ಯಗಳು ಅಥವಾ ವಿಡಿಯೋಗಳು. ಸ್ವತಃ ಕುಮಾರಸ್ವಾಮಿ ಅವರು ಸೇರಿದಂತೆ ಬಿಜೆಪಿಗರು ಬಿಡುಗಡೆ ಮಾಡಿರುವಂತಹ ದೃಶ್ಯಗಳು ಒಂದೊಂದಾಗಿ ನಿಮ್ ಮುಂದೆ ಇಡ್ತೀವಿ. ಮೊದಲಿಗೆ ರಾಮನಗರದಲ್ಲಿ ಸಾಮೂಹಿಕ SIR ನಡೀತಾ ಇರೋದನ್ನ ನಿಮಗೆ ತೋರಿಸ್ತಾ ಇದೀವಿ ನಾವು. ಮೊದಲಿಗೆ ಇದನ್ನ ಕುಮಾರಸ್ವಾಮಿ ಅವರೇ ಬಹಿರಂಗ ಪಡಿಸಿದ್ರು. ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚ್ಕೊಳ್ಳೋ ಮುಖೇನ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ರೀತಿಯಾಗಿ ಮಾಡ್ತಾ ಇರೋದು ಯಾಕೆ, ಬಾಂಗ್ಲಾದೇಶಿಗರು ಕೂಡ ವಲಸಿಗ ಬಾಂಗ್ಲಾ ಪ್ರಜೆಗಳು ಕೂಡ ಇಲ್ಲಿ ಬಂದಿದ್ದಾರೆ, SIR ಪ್ರಕ್ರಿಯೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತವಾಯಿತು. ಅದಾದ ನಂತರ ತುಮಕೂರಿನಲ್ಲಿ ಒಂದು ಚೌಲ್ಟ್ರಿಯಲ್ಲಿ ಈ ಒಂದು SIR ಪ್ರಕ್ರಿಯೆ ನಡೀತಾ ಇರೋದು. ಅದಾದ ನಂತರ ಒಂದೇ ಮನೆಯಲ್ಲಿ ಹುಬ್ಬಳ್ಳಿಯಲ್ಲಿ ತುಮಕೂರಿನಲ್ಲಿ ಒಂದೇ ಮನೆಯಲ್ಲಿ ಈ ಒಂದು SIR ಪ್ರಕ್ರಿಯೆ ನಡೆದಿರೋದು. ಅದಾದ ನಂತರ ಹುಬ್ಬಳ್ಳಿಯಲ್ಲಿ ನಿರ್ಲಕ್ಷ್ಯ BLOಗಳು ಸಿಕ್ಕಾಪಟ್ಟೆ ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ. ಅದಾದ ನಂತರ ಬೆಂಗಳೂರಿನ ಜಯನಗರದಲ್ಲಿ SIR ವೇಳೆ ಬಿಜೆಪಿ ನಾಯಕರು ಕರಪತ್ರವನ್ನ ಹಂಚಿಕೆ ಮಾಡಿರೋದು. ಇನ್ನು ಯಶವಂತಪುರದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. STS ಕರಪತ್ರವನ್ನ ST ಸೋಮಶೇಖರ್ ಅವರು ಕರಪತ್ರವನ್ನ ಹಂಚಿದ್ದಾರೆ. ST ಸೋಮಶೇಖರ್ ಅವರ ಫೋಟೋ ಇರುವಂತಹ ಬುಕ್ಕೋ ಅಥವಾ ನೋಟ್ ಬುಕ್ಕೋ ಈ ತರದ್ದು ಏನೋ ಹಂಚಿಕೆ ಮಾಡಿದ್ದಾರೆ BLOಗಳು. ಇನ್ನು ಚಾಮರಾಜಪೇಟೆಯಲ್ಲಿ ಬೀದಿಯಲ್ಲಿ ಕೂತು SIR ಮಾಡಿದ್ದಾರೆ. ಅಂದ್ರೆ ಇದರಿಂದ ಗೊತ್ತಾಗ್ತಾ ಇದೆ SIR ಪ್ರಕ್ರಿಯೆನೇ ಆರಂಭದಲ್ಲೇ ಹಳ್ಳ ಹಿಡಿಸ್ತಾ ಇದ್ದಾರೆ. ಇದನ್ನ ನನಗೆ ಗೊತ್ತಿಲ್ಲ. ಈಗ ನೋಡಿ, ಆರಂಭದಲ್ಲಿ ಇದರ ಬಗ್ಗೆ ಬಹಳಷ್ಟು ಗಂಭೀರವಾದಂತಹ ಆಪಾದನೆ ಮತ್ತು ಭಯ ಇದ್ದದ್ದು ಯಾರಿಗಿದ್ದದ್ದು SIR ಬಗ್ಗೆ? ಜನರಿಗೆ, ಯಾವ ಪೊಲಿಟಿಕಲ್ ಪಾರ್ಟಿಗೆ? ಸರ್ಕಾರಕ್ಕೆ, ಅಫ್ ಕೋರ್ಸ್ ಕಾಂಗ್ರೆಸ್ಗೆ ಈ SIR ಬಗ್ಗೆ ಬಹಳ ಆಕ್ಷೇಪ ಇತ್ತು. ರಾಹುಲ್ ಗಾಂಧಿ ಅವರು ಶುರು ಮಾಡಿದ್ರು. ವೆಸ್ಟ್ ಬೆಂಗಾಲ್, ಬಿಹಾರ ಸೇರಿದಂತೆ ಬಹಳಷ್ಟು ಕಡೆ SIR ಬಿಜೆಪಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮಾಡ್ಕೋತಾ ಇದ್ದಾರೆ. ಕಾಂಗ್ರೆಸ್ ನ ಕೋರ್ ವೋಟರ್ಸ್ ಯಾರಿದ್ದಾರೆ ಅವ್ರನ್ನ ಡಿಲೀಟ್ ಮಾಡ್ತಾ ಇದ್ದಾರೆ. ಆ ಮೂಲಕ ಚುನಾವಣೆಗಳಲ್ಲಿ ಇವರು ಜಯ ಸಾಧಿಸ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ ನ ಆರೋಪ ಆಗಿತ್ತು. ಇವತ್ತು ಆರೋಪ ಮಾಡ್ತಾ ಇರೋರು ಯಾರು? ಯಾರು ಆರೋಪ ಮಾಡ್ತಾ ಇರೋದು? ಬಿಜೆಪಿ ಮತ್ತು JDS. ಹೆಂಗೆ ಗೇಮ್ ಚೇಂಜ್ ಆಯ್ತು? ಯಾಕಾಯ್ತು ಗೇಮ್ ಚೇಂಜ್? ಇಲ್ಲಿ ಪ್ರಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಯಾರು ಮಾಡ್ಬೇಕು ಅದನ್ನ? ಸರ್ಕಾರ. ಯಾವ ಸರ್ಕಾರ? ಕಾಂಗ್ರೆಸ್ ಸರ್ಕಾರ ಯಾಕೆ ಮಾಡುತ್ತಾರೆ? ಚುನಾವಣಾ ಆಯೋಗ ಮಾಡ್ಬೇಕಿತ್ತು. ಚುನಾವಣಾ ಆಯೋಗ. ಈಗ ಯಾವ್ದಾದ್ರು ಎಲೆಕ್ಷನ್ ಆದಾಗ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ, ಇದು ಬರುತ್ತೆ, ಚುನಾವಣಾ ನೀತಿ ಸಂಹಿತೆ. ಅವಾಗೇನು ಕೇಂದ್ರದಿಂದ ಅಧಿಕಾರಿಗಳು ಬರ್ತಾರ ಇಲ್ಲಿಗೆ? ಇಲ್ಲಿರುವ ಅಧಿಕಾರಿಗಳೇ ತಾನೇ ಇಲ್ಲಿ ಚುನಾವಣೆಗಳನ್ನ ನಡೆಸೋದು. ಹೌದಲ್ಲ? ರಾಜ್ಯ ಚುನಾವಣಾ ಆಯುಕ್ತರಾಗೋರು ಯಾರು? ತಾಲೂಕು ಚುನಾವಣಾ ಅಧಿಕಾರಿ ಆಗೋರು ಯಾರು? ಇವರೆಲ್ಲ ಯಾರಾಗೋದು? ರಾಜ್ಯ ಸರ್ಕಾರದ ಅಧಿಕಾರಿಗಳೇ ತಾನೆ. ಆಗ ಕಟ್ಟುನಿಟ್ಟಾಗಿ ಚುನಾವಣೆ ನಡ್ಸಕ್ ಬರುತ್ತೆ. ಇವತ್ತು ಚುನಾವಣಾ ಆಯೋಗದ ಅಡಿಯಲ್ಲಿ ಕೆಲಸ. ಚುನಾವಣಾ ಆಯೋಗಕ್ಕೆ ಪರ್ಮನೆಂಟ್ ನೌಕರರು ಇರೋದಿಲ್ಲ. ಅವ್ರು ಇಲ್ಲಿರುವಂತ ನೌಕರರನ್ನೇ ಬಳಸಿಕೊಳ್ಬೇಕು. ಒಂದು ಇದು ಹುನ್ನಾರ ಏನು ಅಂತಂದ್ರೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಏನಾಯ್ತು? ವೆಸ್ಟ್ ಬೆಂಗಾಲ್ ಅಲ್ಲಿ ಸ್ಥಳೀಯ ಅಧಿಕಾರಿಗಳನ್ನ ಬಳಸ್ಕೊಳ್ಳಿಲ್ಲ ಇವರು. ಹೊರಗಡೆಯಿಂದ ಅಧಿಕಾರಿಗಳನ್ನ ತಂದು ಇಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ SIR ಪ್ರಕ್ರಿಯೆ ಮಾಡಿದ್ರು. ಈಗ ಅದೇ ರೀತಿ ಕರ್ನಾಟಕದ ಅಧಿಕಾರಿಗಳನ್ನ ಬಿಟ್ಟು ಹೊರಗಿಂದ ಅಧಿಕಾರಿಗಳನ್ನ ತರಿಸಿ SIR ಪ್ರಕ್ರಿಯೆಯನ್ನ ಮಾಡೋದಕ್ಕೆ ಏನಾದ್ರೂ ಹುನ್ನಾರ ನಡೆಸಿದ್ದಾರ? ನಂಬರ್ 1. ಹೊರಗಡೆಯಿಂದ ತಂದು ಇಲ್ಲಿ SIR ಮಾಡೋದಕ್ಕೆ ಏನಾದ್ರೂ ಹುನ್ನಾರ ನಡೆಸಿದ್ದಾರೆ? ನಂಬರ್ 1. ನಂಬರ್ 2, ಈ SIR ಪ್ರಕ್ರಿಯೆ ರಾಜ್ಯ ಸರ್ಕಾರದ ಅಣತಿಯಂತೆ ನಡೀತಾ ಇದೆ ಅಂತ ಏನು ಬಿಜೆಪಿಗರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಚುನಾವಣಾ ಆಯೋಗಕ್ಕೆ ದಮ್ಮು ತಾಕತ್ತಿಲ್ಲ ಅಂದಂಗಾಯ್ತಾ? ಚುನಾವಣಾ ಆಯೋಗ ಸರಿಯಾಗಿ ಈ ಒಂದು ಪ್ರಕ್ರಿಯೆಯನ್ನ ನಡೆಸೋದಕ್ಕೆ ವಿಫಲವಾಗಿದೆ ಅಂತ ಹೇಳೋಣವಾ?
ನೀವು ಯಾರನ್ನ ಟಾರ್ಗೆಟ್ ಮಾಡ್ತಾರೆ? ರಾಜ್ಯ ಸರ್ಕಾರನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೆ? ಯಾರ ರಾಜ್ಯ ಸರ್ಕಾರದ ಅಣತಿ ಅಂತ ಕೆಲಸ ಮಾಡ್ತಾರೆ? ಅನ್ಬು ಕುಮಾರ್ ಅವರು ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಾ ಇರುವಂತಹ ಈ ಅಲಿಗೇಷನ್ಗೆ ಉತ್ತರ ಕೊಡಬೇಕಾಗಿರೋದು ರಾಜ್ಯ ಚುನಾವಣಾ ಆಯುಕ್ತರು. ಅನ್ಬು ಕುಮಾರ್ ಅವರು ಇವತ್ತು ಇದಕ್ಕೆ ಉತ್ತರ ಕೊಡಬೇಕು. ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಏನು ಆರೋಪ ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದ ಅಣತಿಯಂತೆ BLOಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಚೌಲ್ಟ್ರಿಯಲ್ಲಿ ಕೂರಿಸ್ಕೊಳ್ತಾ ಇದ್ದಾರೆ, ಮತ್ತೊಂದ್ ಕಡೆ ಕಮ್ಯುನಿಟಿ ಹಾಲ್ ಅಲ್ಲಿ ಕೂರಿಸ್ಕೊಳ್ತಾ ಇದ್ದಾರೆ, ಯಾರ್ದೋ ಮನೆಯಲ್ಲಿ ಯಾವ್ದೋ ಬೀದಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಅಥವಾ ವಿಡಿಯೋಗಳು ಹೊರಗಡೆ ಬಂದಿರೋದ್ರಿಂದ ಅನ್ಬು ಕುಮಾರ್ ಅವರೇ ಪ್ರತಿಯೊಂದು ಮಾಧ್ಯಮಕ್ಕೂ ತಾವು ಸಂದರ್ಶನಗಳನ್ನ ಕೊಡ್ತಾ ಇದ್ದೀರಿ. ಇವತ್ತು ಈ ವಿಚಾರದ ಬಗ್ಗೆ ಮಾತಾಡಿ. ಹೌದು, ನಿಮಗೆ ನಿಜಕ್ಕೂ ಕೂಡ ಅಧಿಕಾರಿಗಳ ಮೇಲೆ ಕಂಟ್ರೋಲ್ ಇಲ್ವಾ? ನೀವು ಹೇಳಿದ ರೀತಿಯಲ್ಲಿ ಆ ಕಾರ್ಯವ್ಯಾಪ್ತಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇಲ್ವಾ? ಮಾರ್ಗಸೂಚಿಯಂತೆ ಅವ್ರು ಕೆಲಸ ಮಾಡ್ತಾ ಇಲ್ವಾ? ಮಾಡ್ತಾ ಇಲ್ಲ ಅಂತಂದ್ರೆ ನಿಜಕ್ಕೂ ಕೂಡ ರಾಜ್ಯ ಸರ್ಕಾರ ಇಲ್ಲಿ ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದಾದ್ರೆ ಅದನ್ನಾದ್ರೂ ಹೇಳಿ. ಸುಮ್ನೆ ಆರ್ ಅಶೋಕ್ ಅವರು ನ್ಯಾಷನಲ್ ಹೈವೇ ಮಾಡ್ಬಿಟ್ಟಿದಾರಂತೆ. ಅಂದ್ರೆ ಗಡ್ಡ ಬಿಟ್ಟವ್ರೆಲ್ಲರೂ ಬಾಂಗ್ಲಾದೇಶದವರು, ಬುರ್ಕಾ ಹಾಕ್ತವ್ರೆಲ್ಲ ಬಾಂಗ್ಲಾದೇಶಿಗರಾಗೋದ್ರ? ಅವ್ರು ಯಾಕೆ ನಮ್ಮ ವೋಟರ್ಸ್ ಆಗಿರ್ಬಾರ್ದು ಹೇಳಿ ನೀವು? ಈಗ ನೀವು ಗಡ್ಡ ಬಿಟ್ಟವ್ರನ್ನೆಲ್ಲ ಬಾಂಗ್ಲಾದೇಶಿಗರು, ಬುರ್ಕಾ ಹಾಕ್ದವ್ರನ್ನೆಲ್ಲ ಬಾಂಗ್ಲಾದೇಶಿಗರು. ಈಗ ಬನ್ರಿ ಇಲ್ಲಿ ನಾವು ಮಾಡ್ತೀನಿ ಅಂತ BLO ಹೇಳಿದಕ್ಕೆ ಹೋಗಿರ್ಬಹುದು ಅವರು. ಅಯ್ಯೋ ನಮ್ಮೆಲ್ಲ ಓಟ್ ಹೋಗುತ್ತೋ ಅಂತ. ಅವ್ರು ಬಾಂಗ್ಲಾದೇಶಿಗರೇ ಆಗಿರ್ಬೇಕಾ? ಹಾಗಾದ್ರೆ ಅವ್ರು ಬಾಂಗ್ಲಾದೇಶಿಗರು ಅಂತ ಪ್ರೂವ್ ಮಾಡೋದಾರ ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ? ಅದಕ್ಕೇನ್ ಸಾಕ್ಷಿ ಇದೆ? ಮಾಡಿ, ಪ್ರೂವ್ ಮಾಡಿ. ಬಾಂಗ್ಲಾದೇಶಿಗರ ವಾದ್ಯ ವರ್ಗ ಹಾಕ್ರಿ, ಅವ್ರನ್ನ ಬಿಡ್ಬೇಡಿ. ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರಂತ ರಾಮನಗರದಲ್ಲಿ ಇವತ್ತು ಚೌಲ್ಟ್ರಿಯಲ್ಲಿ ಯಾರಿದ್ರು ಅವರೆಲ್ಲ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರು ಅನ್ನೋದಾದ್ರೆ ಕುಮಾರಸ್ವಾಮಿ ಅವರೇ, ನಿಮ್ಗೆ ರಾಮನಗರದ ಚಪ್ಪ ಕೋನ ನಿಮ್ಗೆ ಗೊತ್ತು. ವೋಟರ್ಸ್ ಯಾರು ಅಲ್ಲ ಅಂತ ನಿಮ್ಗೆ ಗೊತ್ತು. ಹಾಗಾದ್ರೆ ನೀವು ಹೇಳಿ ಅವ್ರಲ್ಲ ಅಂತ ಅವ್ರನ್ನ ಒದ್ದು ವರ್ಗ ಹಾಕೋಣ. ಸುಮ್ಮನೆ ರಾಜಕೀಯ ಮಾಡ್ತಾ ಇದ್ದೀರಿ. ಆಮೇಲೆ ಈ SIR ಪ್ರಕ್ರಿಯೆಯನ್ನ ಹಳ್ಳ ಇಡಿಸೋದಕ್ಕೆ ರಾಜ್ಯ ಸರ್ಕಾರ ನಿಜಕ್ಕೂ ಕೂಡ ಟ್ರೈ ಮಾಡ್ತಿದೆ ಅನ್ನೋದಾದ್ರೆ DK ಶಿವಕುಮಾರ್ ಅವ್ರು ಏನ್ ಹೇಳಿದ್ರು? ಇಲ್ಲ, ಮನೆಗೂ ಹೋಗ್ಲೇಬೇಕು, ತಪ್ಪು ನಡೆದ್ರೆ ತಪ್ಪನ್ನ ಖಂಡಿಸ್ತೀನಿ ನಾನು ಅಂತ. ಚುನಾವಣಾ ಆಯೋಗ ಡಿಸ್ಮಿಸ್ ಮಾಡಿ ಬಿಸಾಕ್ರಿ ಅವ್ರನ್ನ. BLO ಟ್ರೈನಿಂಗ್ ಕೊಟ್ಟಿಲ್ಲ ನೀವು? ಕೊಟ್ಟಿದ್ದೀರಾ ಇಲ್ವಾ? ಮನೆಗೂ ಹೋಗ್ತಾರೆ, ಒಂದ್ಸರಿ ಹೋಗ್ತಾರೆ, 2 ಸರಿ ಹೋಗ್ತಾರೆ, 3 ಸರಿ ಹೋಗ್ತಾರೆ, ಇಲ್ದೇ ಇದ್ರೆ ಕೆಂಪು ಸ್ಟಿಕ್ಕರ್ ಅಂಟಿಸ್ತಾರೆ ಅಂತ ಎಲ್ಲ ಹೇಳಿದ್ರಿ ತಾನೇ ನೀವು? ಹಾಗಾದ್ರೆ ಇವತ್ತು ಕರ್ತವ್ಯ ಲೋಪ ಮಾಡಿದಾರಲ್ಲ, ಅವ್ರನ್ನ ತೆಗೆದು ಬಿಸಾಕಿ. ಇಲ್ಲ, ಸಾಕಾಗ್ತಾ ಇಲ್ಲ ಅಂದ್ರೆ ಇನ್ನೂ ಹೆಚ್ಚುವರಿ ಅಧಿಕಾರಿಗಳನ್ನ ನೇಮಕ ಮಾಡಿ 6 ತಿಂಗಳಿಂದ ಟ್ರೈನಿಂಗ್ ಕೊಡ್ತಾ ಇದ್ದೀರಲ್ಲ, ಇದೇ ಟ್ರೈನಿಂಗ್ ನೀವು ಕೊಡ್ತಾ ಇರೋದು? ಯಾರ ಅಂಡರ್ ನಡೀತಾ ಇದೆ ಇದು? ರಾಜ್ಯ ಸರ್ಕಾರದ ಅಂಡರ್ ನಡೀತಾ ಇದೆಯಾ? ಚುನಾವಣಾ ಆಯೋಗ ತಾನೇ ಇದಕ್ಕೆ ಉತ್ತರದಾಯಿತ್ವ. ಅಂಡ್ ಬಿಜೆಪಿ JDS ನೀವು ಚುನಾವಣಾ ಆಯೋಗದ ನೀವು ವಕ್ತಾರರಲ್ಲ, ನೀವು ಚುನಾವಣಾ ಆಯೋಗದ ಏಜೆಂಟ್ ಅಲ್ಲ. ಇವತ್ತು ಆರಂಭದಲ್ಲೇ ನೀವು ಬಿಜೆಪಿ ಅವರು ಮತ್ತು ಕಾಂಗ್ರೆಸ್ ಅವರು JDS ಅವರು ಸೇರ್ಕೊಂಡು ಹಂಗಾಗ್ತಾ ಇದೆ, ಹಿಂಗಾಗ್ತಾ ಇದೆ, ಅಲ್ಲಾಗ್ತಾ ಇದೆ, ಇಲ್ಲಾಗ್ತಾ ಇದೆ ಅಂತ ಭಯ ಹುಟ್ಟಿಸ್ತಾ ಇದ್ದೀರಲ್ಲ ನೀವು. ಈ ರಾಜ್ಯದ ಮತದಾರರಾಗಿ ನಾವು ಭಯದಲ್ಲಿ ಇರ್ಬೇಕಂಗಾದ್ರೆ ನಮ್ದೆಲ್ಲಿ ಬಿಜೆಪಿ ಅವ್ರು ಬಂದ್ರೆ ನಮ್ದು ಕಿತ್ತಾಕ್ತಾರೆ, ಕಾಂಗ್ರೆಸ್ ಅವ್ರು ಬಂದ್ರೆ ನಮ್ದು ಕಿತ್ತಾಕ್ತಾರೆ. ಏನ್ ನಡೆಸ್ತಾ ಇದೀರಿ ನೀವು? ಈಗಲೇ SIRಗೆ ಭಯ ಆಗಿ ಕೂತವ್ರೆ ಎಲ್ಲರೂ. ಅಂತದ್ರಲ್ಲಿ ನೀವು ಇನ್ನೊಂದಿಷ್ಟು ಭಯ ಸೃಷ್ಟಿ ಮಾಡ್ತಾ ಇದ್ದೀರಿ. ಈ ಭಯದಲ್ಲಿ ಜನ ಇರ್ಬೇಕಾ? ಅಭದ್ರತೆಯಲ್ಲಿದ್ದಾರೆ. ಇಂತಹ ಅಭದ್ರತೆಯನ್ನ ಸೃಷ್ಟಿ ಮಾಡೋದಕ್ಕೆ ನಿಮ್ಗೆ ಯಾರೇ ಅಧಿಕಾರ ಕೊಟ್ಟಿರೋದು? ಆಮೇಲೆ ನಿಮ್ಮ ವೋಟ್ ಬ್ಯಾಂಕ್ ಅನ್ನ ನೀವು ಖಾತ್ರಿ ಪಡಿಸ್ಕೊಳ್ಬೇಕು ಅನ್ನೋದಾದ್ರೆ ನಿಮ್ಮ ಇವ್ರನ್ನ ಕಳಿಸಿ, ನಿಮ್ಮ ಕಾರ್ಯಕರ್ತರನ್ನ ಕಳಿಸಿ. ಈಗ ನೋಡಿ ಕಾಂಗ್ರೆಸ್ ಯಾವ ರೀತಿ, ನೋಡಿ ಕಾಂಗ್ರೆಸ್ ನೋಡಿ ಇವತ್ತು SIR ಪ್ರಕ್ರಿಯೆ ಚೆನ್ನಾಗಿ ನಡೀತಾ ಇಲ್ಲ ಅನ್ನೋದು ಬಿಜೆಪಿ ಮತ್ತು JDS ಮಾಡ್ತಾ ಇರುವಂತಹ ಆರೋಪ. ಈ ಆರೋಪ ಯಾರ್ದಾಗಿತ್ತು? ಕಾಂಗ್ರೆಸ್ ಅವ್ರದ್ದಾಗಿತ್ತು. ಸಿಚುವೇಶನ್ ಹೆಂಗೆ ತಮಗೆ ಬೇಕೋ ಹಂಗೆ ಟರ್ನ್ ಮಾಡ್ಕೊಂಡ್ರು ನೋಡ್ರಿ ಕಾಂಗ್ರೆಸ್ ಅವರು. ಇದೇ ರಾಜ್ಯಸಭಾ ಎಲೆಕ್ಷನ್ ನಲ್ಲಿ ಇಷ್ಟು ದಿನ ಕುದುರೆ ವ್ಯಾಪಾರ ಮಾಡಿ ಬಿಜೆಪಿ ಅವರು ಶಾಸಕರನ್ನ ಎತ್ತಾ ಇದ್ರು. ಇವತ್ತು ಉಲ್ಟಾ ಕಾಂಗ್ರೆಸ್ ಬಿಜೆಪಿ ಅವರು ಶಾಸಕರನ್ನ ಎತ್ತಿದ್ದಾರೆ. ಇವತ್ತು SIR ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿಗೆ ಅನುಕೂಲ ಆಗಿದೆ ಅಂತ ಬೊಬ್ಬೆ ಹೊಡಿತಾ ಇದ್ದಂತ ಕಾಂಗ್ರೆಸ್ ಅವರು ಇವತ್ತು ಕಾಂಗ್ರೆಸ್ ನಿಂದ SIRಗೆ ತೊಡ್ಕೊಂಟಾಗ್ತಾ ಇದೆ ಅಂತ ನೀವು ಬೊಬ್ಬೆ ಹೊಡಿತಾ ಇದ್ದೀರಿ. ಆದ್ರೆ ನಿಮಗೆ ಅನುಕೂಲವಾದಂತ ಪ್ರತಿಯೊಂದು ಸಿಚುವೇಶನ್, ನಿಮಗೆ ಅನುಕೂಲವಾದಂತ ಪ್ರತಿಯೊಂದು ಸಿನಾರಿಯೋನ ಕಾಂಗ್ರೆಸ್ ತುಂಬಾ ಸ್ಟ್ರಾಟಜಿಕ್ ಆಗಿ ಅದನ್ನ ತಮಗೆ ಅನುಕೂಲವಾಗೋ ರೀತಿಯಲ್ಲಿ ಬದಲಾಯಿಸ್ತಾ ಇದೆ. ನಿಮ್ಗೆ ಗೊತ್ತೇ ಆಗ್ತಾ ಇಲ್ಲ, ನೀವು ಪ್ರೆಸ್ ಮೀಟ್ ಮಾಡಿ ಬಡ್ಕೊಳ್ತಾ ಇದ್ದೀರಿ. ಇವತ್ತು ಒಂದೊಂದು BLO ಜೊತೆ 2-3 ಜನ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿ ವಾರ್ಡ್ ಅಲ್ಲೂ ಹೋಗ್ತಾರೆ. ಯಾಕೆ ಅಂತಂದ್ರೆ ತಮ್ಮ ಮತವನ್ನ ಬಿಟ್ಟು ಹೋಗ್ಲಾರ್ದಂಗ್ ಗಟ್ಟಿಯಾಗಿ ಹೆಂಗ್ ಇಟ್ಕೋಬೇಕು ಅಂತ, ಎಮಿನೇಷನ್ ಫಾರ್ಮ್ ಅನ್ನ ಹೆಂಗ್ ಫಿಲ್ ಮಾಡ್ಬೇಕು, ಹೆಂಗೆ ನಿಮ್ಮ ಮತವನ್ನ ಉಳಿಸ್ಕೊಳ್ಬೇಕು ಅಂತ ಅವ್ರ ಕೋರ್ ವೋಟರ್ಸ್ ಗೆ ಅವ್ರು ಸಹಾಯ ಮಾಡ್ತಾ ಇದಾರೆ, ಅವ್ರು ಉಳಿಸ್ಕೊತಿದ್ದಾರೆ. ನೀವು ಬಿಜೆಪಿ ಕಾರ್ಯಕರ್ತರು ಎಷ್ಟು ಜನ ಓಡಾಡ್ತಾ ಇದ್ದೀರಿ? ಇವತ್ತು ನಿಮ್ಗೆ ಇದ್ದಕ್ಕಿದ್ದಂತೆ ಒಂಥರ ಗಂಭೀರತೆ ಬಂದ್ಬಿಟ್ಟಿದೆ. ಇವತ್ತು ಎಚ್ಚೆತ್ಕೊಂಡಿದ್ದಾರೆ ಇವರು, ಅಷ್ಟು ಜನ ಮಾತಾಡಿದ್ದಾರೆ. ಇವತ್ತು ಎಚ್ಚೆತ್ಕೊಂಡಿದ್ದಾರೆ ಇವರು. ಬಿಜೆಪಿ ಕಾರ್ಯಕರ್ತರು ಹೋಗ್ತಾ ಇಲ್ಲ ಎಲ್ಲಾ ಕ್ಷೇತ್ರಗಳಲ್ಲಿ. ಕೆಲವೊಂದು ಕ್ಷೇತ್ರಗಳಲ್ಲಿ ತುಂಬಾ ಆಸಕ್ತಿ ಇರುವಂತ MLAಗಳು ಏನೋ ಒಂದು ಕರೆಕ್ಟ್ ಆಗಿ ಇಲ್ಲಪ್ಪ ನಮ್ಮ ವೋಟರ್ಸ್
ಬೇಕೇ ಬೇಕು ಅನ್ನೋ ಕಾರಣಕ್ಕೆ ಇವರು ಓಡಾಡ್ತಿದ್ದಾರೆ. ಹದ್ದಿನ ಕಣ್ಣು ಇಟ್ಟಿದ್ದಾರೆ. ಅದನ್ನ ಬಿಟ್ರೆ ತುಂಬಾ ನಿರ್ಲಕ್ಷ್ಯ ಬಿಜೆಪಿ ಅವ್ರಿಗೆ. ಹೌದು, ಬರೀ ಪ್ರೆಸ್ ಮೀಟ್ ಗಳಿಗೆ ಮಾತ್ರ ಸೀಮಿತ ಇವರು. ಇವತ್ತು ನಿಜ ನಾನು ಇದು ಪ್ರಾರ್ಥನೆ ಅಂತಿರೋ ಅಥವಾ ಜನರ ಪರವಾದಂತಹ ಒಂದು ಎಚ್ಚರಿಕೆ ಅಂತಿರೋ ಚುನಾವಣಾ ಆಯೋಗ ದಯವಿಟ್ಟು ನಮ್ಮ ಮತದಾನದ ಹಕ್ಕನ್ನ ನಮಗೆ ಪುನರ್ ಪ್ರತಿಷ್ಠಾಪಿಸಿ. ಭಯ ಹುಟ್ಟಿಸುವಂತಹ ಈ ರೀತಿಯಾದಂತಹ ರಾಜಕೀಯ ಆರೋಪಗಳ ಪ್ರತ್ಯಾರೋಪಗಳಿಂದ ಜನ ವಿಚಲಿತರಾಗ್ತಾ ಇದ್ದಾರೆ. ನಾಳೆ ನಮ್ದೇನಾಗುತ್ತೋ ಓಟು ಅನ್ನುವಂತಹ ಭಯ ಸೃಷ್ಟಿ ಆಗ್ತಾ ಇದೆ. ಈ ಒಂದು ಚುನಾವಣಾ ಆಯೋಗದ SIR ಕಾರ್ಯಕ್ಕೆ ಹಿಂದೂ ಮುಸಲ್ಮಾನ್ ಅಂತ ಟಚ್ ಕೊಟ್ಟು ಇದನ್ನು ಕೂಡ ಧರ್ಮದ ಆಧಾರದಲ್ಲಿ ತಂದಿಡ್ತಾ ಇದ್ದಾರೆ. ಮುಸಲ್ಮಾನರ ಓಟನ್ನ ಕಾಂಗ್ರೆಸ್ ಅಂತನೂ, ಹಿಂದೂಗಳ ಓಟನ್ನ ಬಿಜೆಪಿ ಅಂತನೂ, ಇಲ್ಲೂ ಕೂಡ ಮತಗಳ ಧ್ರುವೀಕರಣ ಮಾಡೋದಕ್ಕೆ ಚುನಾವಣಾ ಆಯೋಗದ ನೆರಳಿನಲ್ಲಿ ನಡೆಯೋದಕ್ಕೆ ನೀವು ಬಿಡಬಾರ್ದು. ಚುನಾವಣಾ ಆಯೋಗ ಒಂದು ಇಂಡಿಪೆಂಡೆಂಟ್ ಬಾಡಿ. ಅದು ಕಾಂಗ್ರೆಸ್ ಅಲ್ಲ, ಬಿಜೆಪಿ ಅಲ್ಲ, JDS ಅಲ್ಲ. ಆಮೇಲೆ ನಮ್ಮ ಅಧಿಕಾರಿಗಳು ಎಫಿಷಿಯಂಟ್ ಇಲ್ಲ, ನೀವು ಬೇರೆ ಕಡೆಯಿಂದ ಅಧಿಕಾರಿಗಳು ತರ್ತೀರಿ ಅಂತಂದ್ರೆ ಇದು ನಮಗ್ ಮಾಡೋ ಅವಮಾನ. ಯಾಕೆ ಚುನಾವಣೆಗಳನ್ನ ನಡೆಸಿಲ್ವಾ ನಮ್ಮ ಇದೇ ಅಧಿಕಾರಿಗಳು? ನಡೆಸಿಲ್ವಾ? ಆವಾಗ ಅವ್ರಿಗೆ ಯಾವುದೇ ರಾಜ್ಯ ಸರ್ಕಾರದ ಒತ್ತಡ ಇರಲ್ವಾ? ಒತ್ತಡ ಇರಬೇಕು ಅಂದ್ರೆ ಇದೇ ಅಧಿಕಾರಿಗಳು ತಾನೇ. ಮತ್ತೆ ನಿಜ, ಚುನಾವಣೆಗಳನ್ನ ಸಮರ್ಥವಾಗಿ ನಿಭಾಯಿಸಿದವರು ಈ ಒಂದು ಚುನಾವಣಾ ಪಟ್ಟಿ ಪರಿಷ್ಕರಣೆಯನ್ನು ಸಮರ್ಥವಾಗಿ ನಿಭಾಯಿಸೋದಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ತಾವು ಸಾಬೀತು ಮಾಡ್ತಾ ಇದ್ದೀರಾ ಒಂದೆರಡು ಪ್ರಕರಣ ಇಟ್ಕೊಂಡು. ಆಮೇಲೆ ಒಂದೊಂದು ಮತ ಕೂಡ ಇಂಪಾರ್ಟೆಂಟ್. ಅದು ಕಳ್ಳ ಮತದಾನ ಆಗಿದ್ರು ಕೂಡ ಅವರನ್ನ ಕಿತ್ತು ಬಿಸಾಕ್ಬೇಕು. ಇಲ್ಲ ಅದು ಜೆನ್ಯೂನ್ ಆಗಿದೆ, ಅವರ ಮತವನ್ನ ಪುನರ್ ಪ್ರತಿಷ್ಠಾಪಿಸಬೇಕು. ನಿಜ. ಇದು ಯಾವ್ದು ಜೆನ್ಯೂನು ಯಾವ್ದಲ್ಲ? ಬೀದಿಯಲ್ಲಿ ನಿಂತ್ಕೊಂಡು SIR ಮಾಡ್ತೀರೇನ್ರಿ? ಚೌಲ್ಟ್ರಿಯಲ್ಲಿ ಮಾಡ್ತೀರೇನ್ರಿ? ಯಾರ್ದೋ ಮನೆಯಲ್ಲಿ ಕೂರಿಸ್ತೀರಾ? ಏನ್ ನಡೀತಾ ಇದೆ? ಮನೆಗೂ ಬರ್ತಾರೆ ಅಂತ ನಾವೆಲ್ಲ ಕೆಲ್ಸಕ್ಕೆ ಬರೋರು ಮನೇಲಿರೋರ್ಗೆ ಹೇಳ ಬರ್ತೀವಿ, ಇಷ್ಟ ಜನ ಇದೀವಿ ಹಿಂಗೆ ನಾನಂತೂ ಬರ್ದ್ ಕೊಟ್ಟು ಬಂದಿದ್ದೀನಿ ನಮ್ಮ ಅತ್ತೆಗೆ ಏನೇನ್ ಹೇಳ್ಬೇಕು, ನೀವು ಏನೇನ್ ಮಾಡ್ಬೇಕು, ಏನೇನು ಅವ್ರು ಕೊಡುವಂತ ಫಾರ್ಮ್ ಅನ್ನ ಹೆಂಗಿಸ್ಕೋಬೇಕು. ನಮಗೂ ಭಯ ಇದೆ. ಯಾಕೆ ಅಂದ್ರೆ ಈ ದೇಶದ ಪ್ರಜೆಯಾಗಿ ನಾನು ಮಾತಾಡ್ಬೇಕು ಅಂತಂದ್ರೆ ನನಗೆ ಮತದಾನದ ಹಕ್ಕಿರ್ಬೇಕು. ಆವಾಗ್ಲೇ ನಾನು ಈ ಟೇಬಲ್ ಕೊಟ್ಟು ಮಾತಾಡೋದಕ್ಕೆ ಸಾಧ್ಯ. ನನಗೂ ಭಯ ಇದೆ. ಅಂತದ್ರಲ್ಲಿ ನೀವು ಈ ತರ ಮಾಡಿ ಎಲ್ಲ ಗಬ್ಬೆಬ್ಬಿಸ್ಬಿಡ್ತಾ ಇದ್ದೀರಲ್ಲ ನೀವು. ಅಯ್ಯೋ ಭಗವಂತನೇ, ಎಲ್ಲಾದ್ರಲ್ಲೂ ರಾಜಕಾರಣ, ಎಲ್ಲಾದ್ರಲ್ಲೂ ಧರ್ಮ. ಸಾಕಾಗಿ ಹೋಗಿದೆ. ಫಸ್ಟ್ BLOಗಳು ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಕಿತ್ತು ಬಿಸಾಕಿ. ಆವಾಗ ಏನಾದ್ರೂ ರಾಜ್ಯ ಸರ್ಕಾರ ಯಾಕ್ರಿ ಅಧಿಕಾರಿಗಳನ್ನ ನೀವು ಕಿತ್ತು ಬಿಸಾಕಿದ್ರಿ ಅಂತ ಹೇಳಿದ್ರೆ ಹೌದು ರಾಜ್ಯ ಸರ್ಕಾರದ ಪಾತ್ರ ಇದೆ ಅಂತೀವಿ. ಹೌದಲ್ಲ? ನೀವ್ ಯಾಕ್ರಿ ಅವ್ರನ್ನ ಕಿತ್ತು ಬಿಸಾಕಿದ್ರಿ ಅಂತ ಏನಾದ್ರೂ ರಾಜ್ಯ ಸರ್ಕಾರ ಅಥವಾ ಸರ್ಕಾರದ ಪ್ರತಿನಿಧಿಗಳು ಅಥವಾ ಕಾಂಗ್ರೆಸ್ ಪಕ್ಷದ ವಕ್ತಾರರು ಯಾರಾದ್ರೂ ಯಾಕೆ ಮಾಡಿದ್ರಿ, ನೀವು ತಪ್ಪು ಮಾಡಿದ್ರಿ ಅಂತ ಹೇಳಿದ್ರೆ ಆವಾಗ ಇದು ಕನ್ಫರ್ಮ್ ಆಗುತ್ತೆ, ಹೌದು ರಾಜ್ಯ ಸರ್ಕಾರದ ಪಾತ್ರ ಇದೆ, ಕಾಂಗ್ರೆಸ್ನ ಪಾತ್ರ ಇದೆ ಅಂತ ಅವರೇ ಹೇಳ್ತಾ ಇದಾರೆ ಮುಕ್ತವಾಗಿ. ತೆಗೆದು ಬಿಸಾಕ್ರಿ ಈಗ ತಪ್ಪು ಮಾಡಿದವ್ರನ್ನ ಅಂತ. ಯಾರ ವಿರುದ್ಧ ನೀವು ಕಾಂಗ್ರೆಸ್ JDS ಅವ್ರು? ಇವತ್ತು ಒಂದ್ ಪ್ರಶ್ನೆ ನಿಮ್ಗೆ, ಇವತ್ತು ಕಾಂಗ್ರೆಸ್ ಮತ್ತು JDS ಆರೋಪ ಮಾಡ್ತಾ ಇರೋದು ಯಾರ ವಿರುದ್ಧ? ಯಾರ ವಿರುದ್ಧ? ಅವರು ಸರ್ಕಾರದ ಮೇಲೆ ಮಾಡ್ತಿದ್ದಾರೆ. ಸರ್ಕಾರ ಮಾಡ್ತಾ ಇದೆಯಾ ಇದನ್ನ? ಇಲ್ಲ, ಬಟ್ ಚುನಾವಣಾ ಆಯೋಗದ ಮೇಲೆ ಮಾಡ್ಬೇಕು. ಚುನಾವಣಾ ಆಯೋಗವನ್ನು ಕಟ್ಕಟೆಯಲ್ಲಿ ನಿಲ್ಲಿಸ್ತಾ ಇರೋದು ನೀವು. ಈ ಚುನಾವಣಾ ಆಯೋಗವನ್ನು ತಾನೇ ಇವ್ರು ಕಟ್ಕಟೆಯಲ್ಲಿ ನಿಲ್ಲಿಸ್ತಾ ಇರೋದು. ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನೀವು ಮುಸಲ್ಮಾನರ ಪರ ಕೆಲಸ ಮಾಡ್ತಾ ಇದ್ದೀರಿ, ನೀವು ಬಾಂಗ್ಲಾದೇಶಿಗರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ನೀವು ಚುನಾವಣಾ ಆಯೋಗದ ಮೇಲೆ ಗುಬೆ ಕೊರಿಸ್ತಾ ಇರೋದು ತಾನೇ ಇದು. ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಏನ್ ಅಧಿಕಾರ ಇದೆ ಕಮೆಂಟ್ ಮಾಡಕ್ಕೆ? ಇದು ಯಾಕೋ ಸರಿ ಇಲ್ಲ. ದಯವಿಟ್ಟು ಅನ್ಬುಕುಮಾರ್ ಅವರೇ ನಾಳೆ ಒಂದು ಪ್ರೆಸ್ ಮೀಟ್ ಕರೆದು ಎಲ್ಲದಕ್ಕೂ ಉತ್ತರ ಕೊಡಿ.